ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಹಾರದ ಸಿವಾನ್ ಜಿಲ್ಲೆಯಲ್ಲಿ ಶಾಕಿಂಗ್ ವೈರಲ್ ವಿಡಿಯೋ ಬಯಲಾಗಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ AK-47 ತೋರಿಸಿದ್ದಾರೆ ಪೊಲೀಸ್ನವರು. AK-47 ರೈಫಲ್ ನಿಂದ ಗುಂಡು ಹಾರಿಸಿದ ವಿಡಿಯೋ ವೈರಲ್ ಆಗ್ತಾ ಇದೆ. ಈಗ ಜುಲೈ 25ರಂದು ಬಿಹಾರ ಬಂದ್ಗೆ ಕರೆ ನೀಡಿದ್ರು ವಿದ್ಯಾರ್ಥಿ ಸಂಘಟನೆಗಳವರು. ಈ ವೇಳೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ AK-47 ನಿಂದ ಗುಂಡು ಹಾರಿಸಿದ್ದಾರೆ ಪೊಲೀಸ್. ಘಟನೆಯಲ್ಲಿ ಗುಂಡೇಟು ತಿಂದ ಮೂವರಿಗೆ ತೀವ್ರ ಗಾಯಗಳಾಗಿದೆ. ನೀಟ್ ಅಕ್ರಮ ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇದ್ರು ವಿದ್ಯಾರ್ಥಿಗಳು. ರಾಜಕೀಯವಾಗಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಘಟನೆ. ವಿಡಿಯೋ ಬೆಳಕಿಗೆ ಬಂದ ಬೆನ್ನಲ್ಲೇ ಪೊಲೀಸ್ ಪೇದೆ ಸಸ್ಪೆಂಡ್ ಆಗಿರೋದು. AK-47 ಯಾರದ ಗುಂಡು ಹಾರಿಸಿದ್ದಾರೆ ಇವರು. ಸೊ ಆ ನಿಟ್ಟಿನಲ್ಲಿ ಯಾರಾದರೂ ಸತ್ತೋಗಿದ್ರೆ, ಬಲಿ ಆಗ್ಬಿಟ್ಟಿದ್ರೆ ಏನ್ ಕತೆ? ಆ ವಿಡಿಯೋ ವೈರಲ್ ಆದ ನಂತರವೇ ಇಂಥ ಒಂದು ಘಟನೆ ಆಗಿದೆ ಬಿಹಾರದ ಬಂದ್ ಸಂದರ್ಭದಲ್ಲಿ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಈಗ ನೋಡಿ, ಅಲ್ಲಿ AK-47 ಹಿಡ್ಕೊಂಡಿದ್ದಾರೆ ರೈಫಲ್ನ. ಸೊ ಆ ನಿಟ್ಟಿನಲ್ಲಿ ಅದರಿಂದ ಗುಂಡು ಹಾರಿಸಿದ್ದಾರೆ. ಮೂವರು ಗಾಯಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್, ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ AK-47 ರೈಫಲ್ನ ಯೂಸ್ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಬಟ್ ವಿದ್ಯಾರ್ಥಿ ಸಂಘಟನೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ತಡೆಯೋ ಸಲುವಾಗಿ ಅಥವಾ ಅವರನ್ನು ಸಮಾಧಾನ ಪಡಿಸುವುದಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ. ಬಟ್ ಈ ರೀತಿಯಾಗಿ ರೈಫಲ್ ಯೂಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಜೊತೆಗೆ ಅದಕ್ಕೆ ಪರ್ಮಿಷನ್ ಇದೆಯಾ? ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನೋಡಿ, ಎಲ್ಲ ವಿದ್ಯಾರ್ಥಿಗಳೇ ಇದ್ದಾರಲ್ಲಿ. ಹೌದು, ಅವರು ಅತಿರೇಕಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಯಮಗಳು ಅಂತ ಇದ್ದಾವೆ, ಹಂತಗಳು ಅಂತ ಇದ್ದಾವೆ. ಸೊ ಅದನ್ನೆಲ್ಲ ಬಿಟ್ಟು ಡೈರೆಕ್ಟಾಗಿ ಶೂಟೇ ಮಾಡ್ತೀವಿ ಅಂತ ಅಂದರೆ ಏನರ್ಥ? ಈಗಾಗಲೇ ಅಧಿಕಾರಿಯ ಸಸ್ಪೆಂಡ್ ಕೂಡ ಆಗಿದೆ, ಕ್ರಮ ತೆಗೆದುಕೊಂಡಿದ್ದಾರೆ ಅವರ ವಿರುದ್ಧ. ಬಟ್ ಈ ರೀತಿಯಾದಂಥ ಘಟನೆಗಳು ಮರುಕಳಿಸಬಾರ್ದು. ಏಕೆ ಅಂತ ಅಂದರೆ ಅಲ್ಲಿ ವಿದ್ಯಾರ್ಥಿಗಳ ಜೀವ ಹೋಗಿದ್ರೆ ವಾಪಸ್ ತಂದು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಇಡೀ ದೇಶದಾದ್ಯಂತ ಪ್ರತಿಭಟನೆ ಮಾಡಿದ್ದಾರೆ, ಬಟ್ ಎಲ್ಲೂ ಕೂಡ ಈ ರೀತಿಯಾಗಿ ಯೂಸ್ ಮಾಡಿಲ್ಲ ರೈಫಲ್ಗಳನ್ನು. AK-47 ಈಗ 3 ಜನ ಗಾಯಗೊಂಡಿದ್ದಾರಂತೆ. ಅವರು ಬದುಕುಳಿದಿರೋದೇ ಹೆಚ್ಚು. ಜೊತೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಅಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರಿದ್ರು, ಅಲ್ಲಿ ಈ ರೀತಿಯಾಗಿ ರೈಫಲ್ಗಳನ್ನು ಯೂಸ್ ಮಾಡಲಿಲ್ಲ. ಬಟ್ ಇದು ಬಿಹಾರದ ಬಂದ್ ಸಂದರ್ಭದಲ್ಲಿ ಏಕಾಏಕಿಯಾಗಿ AK-47 ತೋರಿಸೋದು ಕೂಡ ತಪ್ಪು ವಿದ್ಯಾರ್ಥಿಗಳಿಗೆ. ಸೊ ನಿಯಮಗಳು ಅಂತ ಬಂದಾಗ ಗಾಳಿಲಿ ಗುಂಡು ಹಾರಿಸ್ತಾರೆ. ಈ ಅಧಿಕಾರಿ ನೋಡಿದರೆ ಡೈರೆಕ್ಟಾಗಿ ವಿದ್ಯಾರ್ಥಿಗಳ ಮೇಲೇ ಫೈರಿಂಗ್ ಮಾಡಿರೋದು. ನೋಡಿ, ಅಲ್ಲಿ ಫೈರಿಂಗ್ ಮಾಡಬೇಕು ಅಂತಲೇ ಮಾಡಿದ್ರು ಅಥವಾ ಆಕಸ್ಮಿಕವಾಗಿ ಆಯಿತು ಗೊತ್ತಿಲ್ಲ. ಬಟ್ ಅವರ ಹಾವಭಾವವನ್ನು ನೋಡ್ತಾ ಇದ್ರೆ ಡೈರೆಕ್ಟಾಗಿ ಅವರು ಫೈರಿಂಗ್ ಮಾಡಬೇಕು ಅಂತಲೇ ಮಾಡಿರೋದಲ್ಲಿ.